ಹಾಯ್ ಹೆಲೋ ವೆಲ್ಕಮ್ ಟು ಅನಿತಾ ಎನ್ ಮೂರ್ತಿ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿದೆ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಕ್ರಾಬ್ ಸೂಪ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಬೇಕಾಗಿರೋವಂಥದ್ದು ಮೇಯ್ನ್ ಕ್ರ್ಯಾಬ್ ನೋಡಿ ಸಮುದ್ರದ್ದಿದು. ಕ್ಲೀನಾಗಿ ಕಟ್ ಮಾಡಿಸ್ಕೊಂಡು ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಸಿ ಕಟ್ ಮಾಡಿಸಿ ತೊಗೊಂಬಂದಿದ್ದಾರೆ. ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಟು ಸೂಪ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಕಟ್ ಮಾಡಿಸಿರೋಂಥದ್ದು ಮತ್ತು ರುಬ್ಬೋದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಜಾರ್ಗೆ ಹಾಕ್ಕೊಳ್ತಾಯಿದ್ದೆ. ಡೈರೆಕ್ಟು ಡ್ರೈ ರೋಸ್ಟ್ ಏನೂ ಇಲ್ಲ, ಹಸಿಯಾಗೆ. ಮತ್ತು 1 ಸ್ಪೂನ್ ಆಗೋಷ್ಟು ಕಪ್ಪು ಕಾಳು ಮೆಣಸು, 1 ಗೆಡ್ಡೆ ಮೀಡಿಯಮ್ ಗೆಡ್ಡೆ ಬೆಳ್ಳುಳ್ಳಿ ಹೆಸರು, 1 ಮೀಡಿಯಮ್ ಸೈಜನ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಪುದೀನ ಕ್ವಾಂಟಿಟಿ ಏನು ಜಾಸ್ತಿ ಏನು ಬೇಡ, ನಾರ್ಮಲಾಗೆ ಹಾಕ್ಕೊಳ್ರಿ. ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಕೊತ್ತಂಬರಿ ಪುದೀನ ಸೇಮ್ ಆ್ಯಸ್ ಇಟ್ ಈಸ್ ಎರಡಿಗೂ ಎಷ್ಟು ಒಂದೇ ಕ್ವಾಂಟಿಟಿಲಿ ತೊಗೊಂಡು ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ 3 ಹಾಕ್ಕೊಳ್ತಾ ಇದ್ದೀನಿ. ಖಾರ ಕಡಿಮೆ ಇರಲಿ ಅಂತ, ಯಾಕಂದರೆ ಕಾಳು ಮೆಣಸು ಹಾಕಿರೋದ್ರಿಂದ ತುಂಬಾ ಖಾರ ಇರುತ್ತೆ. ನೆಕ್ಸ್ಟ್ ಮೆಂತ್ಯ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, ಟೇಸ್ಟು ಚೆನ್ನಾಗಿರುತ್ತೆ, ಫ್ಲೇವರು ಚೆನ್ನಾಗಿರುತ್ತೆ. ಒಂದೇ ಒಂದು ಚೂರಾಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಜಾಸ್ತಿ ಏನು ಬೇಡ, ಇಷ್ಟೇ ಸಾಕು. ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಶುಂಠಿ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಬರ್ಬೇಕು. ನೋಡಿ ಅದಕ್ಕಿರಬೇಕು, ನೀಟಾಗಿ ರುಬ್ಕೊಂಬಂದಿದ್ದೀನಿ. ಸಾಕು ಇಷ್ಟು. ನಾನು ತೊಗೊಂಡಿರೋದು ಅರ್ಧ kg ಆಗೋಷ್ಟು ಕ್ರ್ಯಾಬು, ಅದಕ್ಕೆ ಇಷ್ಟು ಸಾಕು. ಒಂದು 4 ಸ್ಪೂನ್ ಆಗೋಷ್ಟು 5 ಸ್ಪೂನ್ ಆಗೋಷ್ಟು ಮಸಾಲೆ ಹಾಕಿದ್ರೆ ಸಾಕು. ನೀಟಾಗಿ ಈ ಥರ ಹದದಲ್ಲಿ ರುಬ್ಕೊಂಡಿದ್ದೀನಿ. 1 ಟೊಮೆಟೊ, ನೆಕ್ಸ್ಟ್ ಅದನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ಸಾಕು 1 ಟೊಮೆಟೊ. ಆಮೇಲೆ ಕುಕ್ಕರ್ ಗ್ಯಾಸ್ ಮೇಲಿಟ್ಟು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು. ಸೂಪ್ ಆಗಿರೋದ್ರಿಂದ ತುಂಬ ಎಣ್ಣೆ ಇದ್ದರೆ ಕುಡಿಯೋಕೆ ಚೆನ್ನಾಗಿರಲ್ಲ, ಸ್ವಲ್ಪ ಸಾಕು. ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಇದಾದಮೇಲೆ ಸ್ವಲ್ಪ ಅರಿಶಿನ, ಕಟ್ ಮಾಡ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಹುಣಸೆ ಹಣ್ಣು ಹಾಕಲಿಲ್ಲ, ಆದ್ದರಿಂದ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ನನಗೇನು ಸೂಪ್ ಚೆನ್ನಾಗಿರಲ್ಲ ಅಂದ್ಕೊಂಡು ನಾನು ಟೊಮೆಟೊ ಹಾಕಿ ಮಾಡೋದ್ರಿಂದ ಟೊಮೆಟೊ ಹಾಕಿನೇ ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ. ನೆಕ್ಸ್ಟು ರುಬ್ಕೊಂಡಿರೋಂಥ ಮಸಾಲೆನ ಅದರಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಫ್ರೈ ಮಾಡ್ಕೋಬೇಕು ಅಂದರೆ, ಅಲ್ಲಿ ಹಾಕಿರೋಂಥ ಸ್ವಲ್ಪ ಎಣ್ಣೆನೂ ಆ ಮಸಾಲೆ ಎಲ್ಲ ಹಸಿ ಫ್ಲೇವರ್ ಹೋಗಿ ಆ ಮಸಾಲೆಯಲ್ಲಿ ಸ್ವಲ್ಪ ಎಣ್ಣೆ ಉಕ್ಕೋ ಥರ ಆಗಬೇಕು. ನೋಡಿ ಹಾಕ್ಕೊಂಡು ಈ ಥರ ಕ್ರ್ಯಾಬೆಲ್ಲ ಕ್ಲೀನಾಗಿರೋಂಥ ಕ್ರ್ಯಾಬ್ನ ಪೂರ್ತಿಯಾಗಿ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿ ತಿನ್ನೋದ್ರಿಂದ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ಇದ್ದರೆ ಸ್ವಲ್ಪ ಬಾಯಿಗೆ ಟೇಸ್ಟ್ ಇಲ್ಲ ಅಂದಾಗ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೆ ರುಚಿನೂ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಏನು ಜಾಸ್ತಿ ಮಸಾಲೆ ಹಾಕೋದಿಲ್ಲ, ತುಂಬ ಟೈಮು ತಗೊಳ್ಳೋದಿಲ್ಲ. ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮುಳುಗುವಷ್ಟು ನೀರಷ್ಟೇ ಹಾಕ್ಕೋಬೇಕು. ತುಂಬ ನೀರು ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿಕೊಂಡು ಮುಳುಗೋ ಥರ, ಇದೇನು ಕ್ರ್ಯಾಬ್ ಇದೆಯಲ್ಲ ಅದೆಲ್ಲ ಕ್ಲೀನಾಗಿ ಮುಳುಗೋ ಥರ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಬೇಕು. ನೋಡಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಕ್ಲೀನಾಗಿ ಮುಳುಗಬೇಕದು. ಮುಳುಗಿದ್ಮೇಲೆ ಕುಕ್ಕರ್ ಲಿಡ್ ಹಾಕಿ ಒಂದು 4ರಿಂದ 5 ವಿಜಿಲ್ ಕೂಗಿಸ್ಬೇಕು. ನೋಡಿ ಕ್ಲೀನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ತೆಳ್ಳಗೆ ಕಾಣಿಸ್ತಾ ಇದೆಯಲ್ಲ ಸೂಪ್. ಅಂದರೆ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಮಾತ್ರ ಹಾಕೋಕ್ಕೆ ಹೋಗಬೇಡ್ರಿ, ಖಾರನೂ ಜಾಸ್ತಿ ಇಡಬೇಡ್ರಿ, ಯಾಕಂದರೆ ಕಾಳು ಮೆಣಸು ಹಾಕಿರೋದ್ರಿಂದ ಆಲ್ರೆಡಿ ಖಾರ ಇದ್ದೇ ಇರುತ್ತೆ. ಹಾಕಿ ಒಂದು 4 ವಿಜಿಲ್ ಕೂಗಿಸ್ಕೊಳ್ಳೋಣ ಲಿಡ್ ಹಾಕಿ. ನೋಡಿ ವಿಜಿಲ್ ಆಯಿತು, 4 ವಿಜಿಲ್ ಆಯಿತು. ಇವಾಗ ನಾನು ಓಪನ್ ಮಾಡಿ ತೆಗಿತಾ ಇದ್ದೀನಿ. ತೆಗೆದಾಗ ನೋಡಿ ಈ ಥರ ಸೂಪ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಪುದೀನ ಬೇಡ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರಿ. ನೆಗಡಿಗಂತೂ ಮಾಡಿಸ್ದಂಗೆ ಇರುತ್ತೆ. ಮಕ್ಳಿಗೆ ಜ್ವರ ಬಂದಾಗ, ನೆಗಡಿ ಇದ್ದಾಗ, ಕೆಮ್ಮು ಬಂದಾಗ ಈ ಸೂಪ್ ಕುಡಿಯೋದ್ರಿಂದ ತುಂಬಾ ಬಾಡಿ ಹೀಟಾಗಿರುತ್ತೆ, ತುಂಬ ಬಿಸಿಯಾಗಿರುತ್ತೆ. ಮತ್ತು ಬಾಣಂತಿಯರು ಅವ್ರಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ನೋಡಿ ನೆಕ್ಸ್ಟು ಅದನ್ನು ಸರ್ವ್ ಮಾಡ್ಕೊಳ್ಳಿ, ತಿನ್ನಿ, ಸೂಪ್ ಕುಡಿಯಿರಿ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಮಸಾಲೆ ಹಾಕಬೇಡಿ. ಮಸಾಲೆ ಹಾಕೋದ್ರಿಂದ ಸೂಪು ಮಸಾಲೆ ಥರ ಇರುತ್ತೆ, ಸೂಪ್ ಥರ ಇರೋದಿಲ್ಲ. ಇಷ್ಟೇ ಹಾಕ್ಕೊಳ್ಳಿ, ಸಿಂಪಲಾಗಿ ಮಾಡಿಕೊಂಡು ಅದ್ರ ಮೇಲೆ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಮಾಡಿ ಕುಡಿದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.